ಹರಿ ಓಂ. ನಾನು ಕೆಲವೊಂದು ರುಟೀನ್ಸನ್ನ ಆಡ್ ಮಾಡ್ಕೋಬೇಕು ನನ್ನ ಪ್ರತಿದಿನದ ಕೆಲಸದಲ್ಲಿ ಅಂತ ಅನ್ಕೊಂತಾ ಇದ್ದೆ. ಬಟ್ ಆಡ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಅಂತೂ ಇಂತೂ ಕೆಲವೊಂದು ಒಳ್ಳೊಳ್ಳೆ ರುಟೀನ್ಸನ್ನ ಆಡ್ ಮಾಡ್ಕೊಂಡಿದ್ದೀನಿ. ಲೈಕ್ ಮೆಡಿಟೇಷನ್ ಇರ್ಬೋದು, ಬುಕ್ಸ್ ರೀಡಿಂಗ್ ಇರ್ಬೋದು, ಹಾಗೆ ಜೊತೆಗೆ ಇಂಗ್ಲಿಷ್ ಕೂಡ ಕಲಿಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಇಂಗ್ಲಿಷ್ ಪರ್ಟಿಕ್ಯುಲರ್ ನನಗೋಸ್ಕರ ಕಲಿತಾ ಇದೀನಿ. ಹಾಗೆ ನನ್ನ ಮಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕಲಿತಾ ಇದೀನಿ. ಜೊತೆಗೆ ನೇರಳೆ ಹಣ್ಣಿಂದು ಐಸ್ ಕ್ರೀಮ್ ಕೂಡ ಮಾಡಿದ್ದೆ. ಕಲರ್‌ಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಹಲಸಿನಹಣ್ಣು ತಿಂದು ಬೀಜನ ನಾವು ಬಿಸಾಕ್ಬಿಡ್ತೀವಿ. ಬಟ್ ಆ ಬೀಜದಿಂದ ನಾನು ಧ್ವನಿಗೋಸ್ಕರ ಎನರ್ಜಿ ಲಡ್ಡು ಮಾಡ್ತಾ ಇದೀನಿ. ಹಲಸಿನ ಬೀಜನ ಚೆನ್ನಾಗಿ ಹುರ್ಕೊಂಡು ಜೊತೆಗೆ ಶೇಂಗಾ ಕೂಡ ಹುರ್ಕೊಂಡು ಹಾಕೊಂಡಿದೀನಿ. ಜೊತೆಗೆ ಕೊಬ್ಬರಿ ಮತ್ತೆ 2 ಏಲಕ್ಕಿ ಹಾಕೊಂಡು ಪುಡಿ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಒಂದು ಬಾಣಲಿನಲ್ಲಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೊಂಡು, ಕರಗಿದಾದ್ಮೇಲೆ ಬೆಲ್ಲ ಲಡ್ಡು ಮಿಕ್ಸ್ಚರ್ ಏನಿದೆ ಅದು ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂಡ್ರೆ ಎನರ್ಜಿ ಆಗಿರುವಂತ ಹೆಲ್ದಿ ಆಗಿರೋ ಹಲಸಿನ ಬೀಜದ ಲಡ್ಡು ರೆಡಿ ಆಗುತ್ತೆ. ಹಾಗೆ ಸೀತಾಫಲ ಹಣ್ಣು ಹಾಕ್ಬಿಟ್ಟು ಖೀರ್ ಕೂಡ ಮಾಡಿದೀನಿ. ಫುಲ್ ರೆಸಿಪೀಸ್ ಮತ್ತೆ ವಿಡಿಯೋ ಅಪ್ಲೋಡ್ ಆಗಿದೆ. ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು.